ನನಗ ದುಡ್ಡು ಮುಖ್ಯ. ನಿಮ್ಮಂತರ ಸಾಕಷ್ಟು ಮಂದಿ ಬರ್ತಾರ. ಎಲ್ಲಾ ಅಧಿಕಾರಿಗಳು ಇದಷ್ಟು ನಾನು ನಡೆಸ್ಬೇಕಾರ ಎಲ್ಲಾ ಅಧಿಕಾರಿಗಳಿಗೆ ದೊಡ್ಡವರಿಗೆ ಸಣ್ಣವರಿಗೆ ಎಲ್ಲ ಲಂಚ ಕೊಟ್ಟು ನಡೆಸಕತ್ತೀನಿ. ಇಲ್ಲಿ ಯಾರು ಬಂದು ಏನು ಹೇಳೋ ಅವಶ್ಯಕತೆ ಇಲ್ಲ. ನಂದೇ ರೂಲ್ಸ್ ನಂದ ಕಾನೂನು ಅಂತ. ನೀ ಕರ್ಕೊಂಡ್ ಹೋಗ, ನೀ ಯಾರನ್ನ ಕರ್ಕೊಂಡ್ ಮೊನ್ನೆ ಹೇಳಿಲ್ಲ ಮತ್ತೆ ಬಂದ್ರಿ ನೀವು ಅಂತ. ಮೊನ್ನೆ ದಿನ 100 ವರ್ಷ ನಾನು ತಾಳಿನ ಅಂತಾನ ಮತ್ತೆ ಇಂತ ದಿನ 100 ವರ್ಷ ನಾನು ತಾಳಿನ. ನನಗೆ ರೊಕ್ಕನ ಮುಖ್ಯ ಅಂತನ. ರೊಕ್ಕ ಮುಖ್ಯ ನನಗೆ. ನಾ ದೊಡ್ಡ ಬಂಡವಾಳಕ್ಕೆ ಇಲ್ಲದ ನನ್ನ ಕಾಲೇಜ್ ನೀನ್ ನಡೆಸಂತಾಳ. ಅವ್ರು ತಿನ್ವಲ್ಲ ಸರ್ ಏನ್ ತಿದಳಲ್ಲ, ನನ್ನ ಕಾಲೇಜ್ ನೀನ್ ತಾಬಾ ಕೊಟ್ಟು ಬಿಡ್ತು ನೀನ್ ನಡೆಸಿಬಿಡತ್. ನನಗೆ ಅದಕ್ಕೆ ಅದೊಟ್ಟು ಆರ ಬರ್ಬೇಕು. ತಮ್ಗೆ ಲಾಭ ಐತಿ ಮಾಡ್ತಾರ. ನಾನು ಅದಕ್ಕೆ ನಾ ಕಾಲೇಜ್ ವರ್ಷ ಹೋದ್ರಿ ನಾನು ಇಲ್ಲಿ ನನ್ನ ಮಗಳದ್ದು ಭವಿಷ್ಯ ಅಲ್ಲಪ್ಪ. ಈಗ ಲಾಸ್ ಆಗುತ್ತಲ್ಲ, ಒಂದು 4 ವರ್ಷದ ಸೀಟ್ 95,000 ರೂಪಾಯಿ ಅಂದ್ರೆ ಒಂದ್ 4 ಲಕ್ಷ ಲಾಸ್ ಆಗುತ್ತಲ್ಲ. ಅದಕ್ಕೆ ಅಂದಿರ್ಬೋದು ಅವ್ರು. ಲಾಸ್ ಆಗತ್ತಲ್ಲ. ತಾಯಿ ತಂದಿನ ಕರೆಸಿ ನಾವು ಕೇಳ್ಬೇಕಾಗಿತ್ರಿ ಒಂದ್ ಮಾತು. ನಾವು ದುಡ್ದು ಸಾಕಾರ ಅವ್ರನ್ನ. ಇನ್ನ ವೇಸ್ ಆಗಿಲ್ರಿ ಮಗಳು ಸಣ್ಣ ಹುಡುಗಿನ. ನಾವ್ ದುಡ್ಡು ಸಾಕಾರಲ್ಲ ಏನ್ ಅವ್ರು ನಮ್ಮನ್ ದುಡ್ಡು ಸಾಕ್ತಾರ? ಇಲ್ಲ ನಾವ್ ದುಡ್ಡು ಸಾಕಾರ. ನಮ್ಮನ್ನ ಒಂದು ಮಾತು ಪೋಷಕರನ್ನ ಕರ್ಕೊಂಬರಿ, ತಂದೆ ತಾಯಿನ ಕರ್ಕೊಂಬರಿ, ನಾವ್ ಒಂದ್ ಮಾತು ಕೇಳ್ತೀವಿ. ಕೇಳಿದ ಮೇಲೆ ನಾವು ನಿಮ್ನ ಹಚ್ಕೊಂತೀವಿ ಅಂತೇಳಿ ಇವ್ರು ಯಾಕ ನೀವು ಲಾಭ ಸಿಗುತ್ತಾ ಯಾರು ಬಂದ್ ಹಚ್ಬಿಟ್ರೆ ಹಂಗ ಸುಮ್ಮನೆ ಹಚ್ಕೊಂತ ನೀವು ಬಂದಿಲ್ಲ ಹೆಸರು ಇಲ್ರಿ. ನಾವ್ ತಾಯಿ ತಂದಿಗೆ ಗೊತ್ತೇನಿಲ್ಲ. ಅದು ಪೇರೆಂಟ್ಸ್ ಸಹಿನೇ ಇಲ್ಲ ಸರ್. ಬಂದೇ ಇಲ್ಲ. ನಾವು ಬೇಕಾದ್ರೆ ನಮ್ಮ ಸಹಿಗಳದವನ್ನ ಅದ್ರಾಗ ಡಾಕ್ಯುಮೆಂಟ್ಸ್ ಮೇಲೆ ಬೇಕಾದ್ರೆ ಸಹಿ ಮಾಡ್ಸಕ ಪರಿಶೀಲನೆ ಮಾಡ್ಸ್ರಿ ನೀವು ಚೆಕ್ ಮಾಡ್ತೀರಿ. ಸ್ಕಾಲರ್ಶಿಪ್ ಈಗ ಮುಂದೆ ಏನ್ ಮಾಡ್ತೀರಪ್ಪ? ಮುಂದೆ ಏನಿಲ್ಲ ನೋಡ್ರಿ. ನಾವು ಏನ್ ಹೇಳ್ಯಾರ ಅವ್ರು, ನೀನ್ ಬಂಗಾರ ಸಾಮಾನು ಎಲ್ಲ ಬಿಚ್ಚಿಡವ, ನಿನ್ ಮಗಳ TC ಒಯ್ಯಿ ಅಂದಾರ. ಆ ಈಕಿ ನನ್ನ ಹೆಂಡತಿ ಬಂಗಾರ ಸಾಮಾನು ಎಲ್ಲ ಬಿಚ್ಚಿ ಏನೇನ್ ಬಿಚ್ಚಿಟ್ಟಾಳ? ತಾಳಿ ಹೇಳ ಸಾಮಾನು ಏನೇ ನಾವು ತಾಳಿ ಗುಡಿ ಕಟ್ಟಿ ಬೆಂಡಲ್ಲಿ ಎಳೀರಿ. ಸ್ವಲ್ಪ ಹೆಚ್ಚು ಕಡಿಮೆ 3.5 ತೊಲೆ 4 ತೊಲೆ ಆಗತ್ತೆ ಅಷ್ಟು ಸೇರಿಸಿ. ಡಾಕ್ಟರ್ ಸಿ ವಿ ಚಿನ್ವಾಲ್, ಬಿಬಿ ಸಮೂಹ ಸಂಸ್ಥೆಯ ಅಧ್ಯಕ್ಷರಾಗಿ ಮಾತಾಡ್ತಿದ್ದೇನೆ. ನಿನ್ನೆ ನಮ್ಮ ಕಾಲೇಜಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಒಬ್ಬ BSc ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿನಿ ನಮ್ಮಲ್ಲಿ ಹೋದ ವರ್ಷ 24-25 ಬಂದು ಅಡ್ಮಿಷನ್ ತಗೊಂಡ್ರು. ಆಕೆ ಗೌರ್ಮೆಂಟ್ ಸೀಟ್ ಸಿಗಲಿಲ್ಲ. ಮ್ಯಾನೇಜ್ಮೆಂಟ್ ಸೀಟಲ್ಲಿ ಪ್ರತಿ ವರ್ಷ ಗೌರ್ಮೆಂಟ್ ಯೂನಿವರ್ಸಿಟಿ ಫಿಕ್ಸ್ ಮಾಡಿದ ಪ್ರಕಾರ ಒಂದು ವರ್ಷಕ್ಕೆ ₹1,00,000 ಫೀಸ್ ಕಟ್ಟಿ 4 ವರ್ಷಕ್ಕೆ ಫೀಸ್ ಕಟ್ಕೊಂಡು ಕೋರ್ಸ್ ಮುಗಿಸ್ಕೊಂಡು ಹೋಗ್ಬೇಕಾಯ್ತು. ಅವ್ರು ಬರೀ 10,000 ಫೀಸ್ ಕಟ್ಟಿ ಬರೀ 3 ತಿಂಗಳ ನಮ್ಮ ಕಾಲೇಜಿಗೆ ಬಂದು ಓದಿ ನಂತರ ಆಕಿ ಕಾಲೇಜಿಗೆ ಬರೋದು ಡಿಸ್ಕಂಟಿನ್ಯೂ ಮಾಡಿ ಮತ್ತೇನು ಎಂಟ್ರೆನ್ಸ್ ಬರೆದು ಬೇರೆ ಗದಗಿನಲ್ಲಿ ಕಾಲೇಜ್ ಈ ವರ್ಷ ಸಿಕ್ಕಿದೆ, ನನಗೆ TC ಕೊಡ್ರಿ, ನಂದು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡ್ಲಿ ಅಂತ ಬಂದು ನಾವಂದ್ವಿ ಸ್ಕೂಲು ಮತ್ತು ಸಂಸ್ಥೆ ನಿಯಮ ಪ್ರಕಾರ ನೀವು ಒಂದು ವರ್ಷದ ಅಟ್ಲೀಸ್ಟ್ ಫೀಸ್ ಕಟ್ಟಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ TC ತಗೊಂಡು ಹೋಗ್ಲಿಕ್ಕೆ ನಾವು ಅವರಿಗೆ ಆಗ್ರಹ ಮಾಡಿದ್ವಿ. ಅವ್ರು ಅಂತ ದುಡ್ಡಿಲ್ಲ, ನಮಗೆ ಆಗ್ತಾ ಇಲ್ಲ, ಸೊ ನಾವು ಕೊಡೋಕ್ಕಾಗಲ್ಲ ಅಂತಂದ್ರೆ ನಮ್ಮ ಸ್ವಲ್ಪ ಏನು ನಾವು ಮಾಡ್ಬೇಕಾಗ್ತದೆ. ಇಲ್ಲಾಂದ್ರೆ ಓದಕ್ಕಾಗಲ್ಲ, ಹಣಕಾಸಿನ ತೊಂದರೆ ಇತ್ತಂದ್ರೆ ನಾವ ಖುದ್ದಾಗಿ ನಮ್ಮ ಸಂಸ್ಥೆ ಪರವಾಗಿ ನಾನು ನಿನಗೆ 4 ವರ್ಷ ಫ್ರೀ ಉಚಿತ ಶಿಕ್ಷಣ ಕೊಡ್ತೀನಿ. ಕೊಟ್ಟದ ನಂತರ ಅದು ಪಡೆದು ಪದವಿ ಆದ ನಂತರ ನಮ್ಮ ಸಂಸ್ಥೆಗೆ ಆಸ್ ಎ ಟೀಚರ್ ಆಗಿ 3 ವರ್ಷ ಕೆಲಸ ಮಾಡಿ ಆಮೇಲೆ ನಿಂದು ಡಿಗ್ರಿನೂ ಹೋಗಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ದೆ. ಅವರು ನನಗೆ ಅದನ್ನು ಬೇಡ, ನನಗೆ ಕೋರ್ಸ್ ಇಂಟ್ರೆಸ್ಟ್ ಇಲ್ಲ, ನಾನು ಮಾಡೋಕೆ ಇಂಟ್ರೆಸ್ಟ್ ಇಲ್ಲ, ಟಫ್ ಆಗ್ತದೆ ಅಂತಂದು ಬಿಟ್ಟು ಬರೀ TC ಅಷ್ಟೇ ಕೇಳಕ್ಕೆ ಇದು ಮಾಡಿದ್ಲು. ಹಂಗಾದ್ರೆ TC ಕೊಡೋಕೆ ನಾನು ಹೋಗ್ತೀನಿ, ನನಗೇನು TC ಇಟ್ಕೊಂಡು ನಮಗೇನು ಇದ್ರೆ ಲಾಭ ಇರಲ್ಲ, ನೀವು ಅದ್ರ ಪ್ರಕಾರ 1 ವರ್ಷದ ದುಡ್ಡು ಕಟ್ಟು ಒಯ್ದು ಅಂತ ಹೇಳಿದ್ದೆ. ಅವಳು ತಾಯಿ ಪೂರ್ತಿ ಎಮೋಷನಲ್ ಆಗಿಬಿಟ್ಟು ನಂತಕ್ಕ ದುಡ್ಡಿಲ್ಲ, ನಂತಕ್ಕೇನಿಲ್ಲ, ನಂತಕ್ಕಿರೋ ಅಂತಂದು ಕಿವಿ ಓಲೆ ಬಡ ಬಿಚ್ಚಿ ನನ್ನ ಟೇಬಲ್ ಮೇಲೆ ಇಟ್ಲು. ನಾನು ಕೇಳಿಲ್ಲ, ಡಿಮ್ಯಾಂಡ್ ಮಾಡಿಲ್ಲ. ಅವಳು ಬಡ ಇಟ್ಟು ಈ ಥರ ಅವರು ನಮ್ಮ ಮೇಲೆ ಫಾಲ್ಸ್ ಅಲಿಗೇಷನ್ ಮಾಡಿ ಇದು ನಮ್ಮ ಸಂಸ್ಥೆಗೆ ಇದು ಡ್ಯಾಮೇಜ್ ತರುವಂಗ ಮಾಡಿದ್ದಾರೆ ಅಂತ ನಾನು ಕನಕಲ್ಲಿ ವಿನಂತಿಸ್ತೀನಿ. ಅವರು ಗೋಲ್ಡ್ ಎಲ್ಲ ತಗೊಂಡೋಗಿದ್ದಾರೆ. ಅವರು ಮತ್ತೆ ನಾವು ಗೋಲ್ಡ್ ಇಸ್ಕೊಂಡಿನ ಡಿಮ್ಯಾಂಡ್ ಮಾಡಿಲ್ಲ ಅಂತಂದು ಖುದ್ದಾಗಿ ತಂದೆ ತಾಯಿ ಆ ಹುಡುಗಿ ಮತ್ತೆ ಪಕ್ಕ ಬಂದಿರ್ತಕ್ಕಂಥ ವಿಟ್ನೆಸ್ ಕೂಡ ಸಹಿ ಮಾಡಿ ಆ ದಾಖಲಾತಿ ಕೂಡ ನಮ್ಮಲ್ಲಿ ಇದೆ. ಅವರು ನಾವು ಕೊಟ್ಟಿಲ್ಲ ಅಂತಂದು ಬರ್ಸ್ಕೊಂಡಿದ್ದು ಕೂಡ ದಾಖಲಾತಿ ನಮ್ಮ ತಲೆಯಿದೆ. ಅದನ್ನ ಬೇಕಾದ್ರೆ ನಾವು ನಾನು ಪ್ರೊಡ್ಯೂಸ್ ಮಾಡ್ತೀವಿ. TC ಕೊಟ್ಟಾಗಿದೆ, ಅವರೆಲ್ಲ ಕೊಟ್ಟಾಗಿದೆ.